SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎರಡನೇ ದಿನ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗಿದೆ. ನಿಮ್ಮ ಥಿಯೇಟರ್ ಅಲ್ಲಿ ಹೇಗಿದೆ ಸರ್ ರೆಸ್ಪಾನ್ಸ್ ಮತ್ತೆ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ? ನನ್ನ ಆರ್ಷನ್ ಫುಲ್ಲು ಬಹಳ ಚೆನ್ನಾಗಿತ್ತು. ಕಲೆಕ್ಷನ್ 13 lakhs ಮೇಲೆ ಕಲೆಕ್ಷನ್ ಬಂದಿದೆ. ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್, ಚೆನ್ನಾಗಿ ಜನ ತುಳುಕ್ತಾ ಇದೆ. ಕೆಲವರು ಆಗ್ತಾ ಇದಾರೆ. ಅವ್ರಿಗೆ ನೋಡಿ ಸರ್, ಒಂದು ಮನುಷ್ಯ ಆದ್ಮೇಲೆ 5 ಬೆಳ್ಳು ಒಂದೇ ಸಮಯ ಇರೋದಿಲ್ಲ. ಒಬ್ಬೊಬ್ರದ್ದು ಅನಿಸಿಕೆ ಒಬ್ಬೊಬ್ರದ್ದು ಆಗ್ತಾರೆ. ದಯವಿಟ್ಟು ಕನ್ನಡ ಸಿನಿಮಾಗೆ ಎಂಕರೇಜ್ ಮಾಡಬೇಕು. ಅವರು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಪಿಕ್ಚರ್ ತೆಗೆದಿರ್ತಾರೆ. ಅವ್ರಿಗೂ ಒಂದರ ಇದಾಗಬಾರ್ದು, ಮನಸ್ಸಿಗೆ ಬೇಜಾರಾಗಬಾರ್ದು. ಅದಕ್ಕೋಸ್ಕರ ಕನ್ನಡ ಪಿಕ್ಚರ್ ಪ್ರೋತ್ಸಾಹ ಮಾಡಬೇಕು. ಯಾಗ ಒಂದ್ಸರಿ ಬಂದು ಒಂದು ಸಿನಿಮಾ ನೋಡಿ, ನೀವು ಕೊಡೋ 100 ರೂಪಾಯಿ ಅವ್ರಿಗೆ ಎಲ್ಲೋ ಏನ್ಕೋ ಒಂದು ಆಗುತ್ತೆ. ಒಬ್ಬೊಬ್ರು ಹನಿ ಕುಡಿದ್ರೆ ಅಲ್ಲ ಅಲ್ವಾ. ಪ್ರತಿಯೊಬ್ಬ ಪ್ರೇಕ್ಷಕರು ಕನ್ನಡ ಸಿನಿಮಾ ಬರಬೇಕು, ಥಿಯೇಟರ್ ಬಂದು ನೋಡಬೇಕು. ಪೈರಸಿಗೆ ದಯವಿಟ್ಟು ಎಂಕರೇಜ್ ಮಾಡಬೇಡಿ. ಇವರು ಕಷ್ಟ ಬಿದ್ದು 3-4 ವರ್ಷ ಕಷ್ಟ ಬಿದ್ದು ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ರಿಚ್ ಆಗಿ ತೆಗೆದಿದೆ. ಪರವಾಗಿಲ್ಲ ಸರ್, ಪಿಕ್ಚರ್ ಚೆನ್ನಾಗಿ. ಕನ್ನಡದವ್ರು ಏನು ಒಂದು ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಅಪವಾದ ಇದ್ದೇ ಇದೆ ಸರ್. ಹೌದು. ಇವಾಗ ಯಶ್ವರ್ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಈಗ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು, ನ್ಯಾಷನಲ್ ಆಯ್ತು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಪಟ್ಟಾಗ ನಮ್ಮಿಂದ ಏನಾಗುತ್ತೆ, ಒಂದು ಟಿಕೆಟ್ ಪರ್ಚೇಸ್ ಮಾಡಿ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಖಂಡಿತ ಇವ್ರು ಗ್ಲೋಬಲ್ ಲೆವೆಲ್ ಮಾಡಿದ ಸಿನಿಮಾ, ಇಂಗ್ಲಿಷ್ ಮತ್ತೆ ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಅದಲ್ಲ. ಆಕ್ಚುಲಿ ಕಷ್ಟ ಬಿದ್ದು ಮಾಡಿದ ಸಿನಿಮಾ ಒಳ್ಳೆ ರಿಚ್ ಆಗಿ ಇಂಗ್ಲಿಷ್ ಸಿನಿಮಾ ತರ ಬಂದಿದೆ. ದಯವಿಟ್ಟು ಅವ್ರ ಕಾಲಿಳಿಯೋದು ಬೇಡ, ದಯವಿಟ್ಟು ಪ್ರೋತ್ಸಾಹ ಮಾಡಿ. ಇಷ್ಟ ಇದ್ದಾರೆ ನೋಡಿ. ಹಾಗೆ ದಯವಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಯಾರು ಹಾಕ್ಬಾರ್ದು ಅಂತ ಮನೆ ಸಾಕಷ್ಟು ಜನರು ಇದ್ದಾರೆ. 90% ನಿಮ್ಮ ಥಿಯೇಟರ್ ಫುಲ್ ಆಗಿದೆ. ಇವಾಗ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಸ್ಪಾಯಿಲ್ ಮಾಡ್ತಿದ್ದಾರೆ. ಥಿಯೇಟರ್ ಅಲ್ಲಿ ಜನ ಬರ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೆಗೆಟಿವ್ ಈ ರೀತಿ ಒಂದು ಅದೇ ಹೇಳಿದಲ್ಲ ಸರ್, ಒಬ್ಬೊಬ್ರು ಅನಿಸಿಕೆ ಅನ್ನೋ ತರ ಇರುತ್ತೆ. ಅದು ನೋಡ್ಕೊಂಡು ಕೆಲವರು ಮಾಡಿ ಬರೋದಿಲ್ಲ ಅಷ್ಟೇ ಅಂತ ತಿಳ್ಕೋಬಹುದು. ಬಟ್ ಸಿನಿಮಾ ಜನ ಬರ್ತಾ ಇದ್ದಾರೆ. ನೆನ್ನೆ ಕ್ರೌಡ್ ಇತ್ತು, ಇವಾಗ ಕ್ರೌಡ್ ಇಲ್ಲ ಅಷ್ಟೇ. ಒಂದು 80% ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಿದೆ. ನೆನ್ನೆ ಫುಲ್ ಆಗಿತ್ತು, ಇವತ್ತು 80% ಇದೆ. ಚೆನ್ನಾಗಿ ಆನ್ಲೈನ್ ಎಲ್ಲ ಬುಕ್ ಆಗ್ತಾ ಇದೆ. ಬಟ್ ಮಂಡ್ಯ ತನಕ ಏನು ಮೋಸ ಇಲ್ಲ ಸರ್, ಚೆನ್ನಾಗಿ ಬರುತ್ತೆ ಕಲೆಕ್ಷನ್. ಏನಿಲ್ಲ, ಹಿಂದಿ ಸಿನಿಮಾ ಅವ್ರದ್ದೇನು ನಿರೀಕ್ಷೆ ಇಟ್ಕೊಂಡಿದ್ರಿ? ಈಗ KGF 1, KGF 2 ಆ ರೀತಿ ಎಲ್ಲ ಭರ್ಜರಿಯಾಗಿ ಓಪನಿಂಗ್ ಪಡ್ಕೊಂಡಿದ್ದೀವಿ. ಹೌದಾ, ಮಾಡಿದೆ. ಓಪನಿಂಗ್ ಎಕ್ಸ್ಟ್ರಾರ್ಡಿನರಿ ಬಿಡಿ. ಆನ್ಲೈನ್ ಬಿಟ್ಟು ಅರ್ಧ ಗಂಟೆಗೆ ಎಲ್ಲ 4 ಶೋನ ಫುಲ್ ಆಗಿದೆ. ಬಟ್ ಚೆನ್ನಾಗಿದೆ. ಬಟ್ ಇನ್ನು ಬರುತ್ತಾರೆ ಜನ. ಈಗ ಒಬ್ಬರಿಗೆ ಇಷ್ಟ ಆಗುತ್ತೆ, ಇಷ್ಟ ಎಲ್ಲ ಬಿಡಿ ಅದು. ಬಟ್ ಬರುತ್ತೆ, ಕಲೆಕ್ಷನ್ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ನೋಡಿದ್ವಿ, ಪರವಾಗಿಲ್ಲ. ನಾವು ಫಸ್ಟ್ ಹಾಫ್ ನೋಡಿ, ಸೆಕೆಂಡ್ ಹಾಫ್ ನೋಡಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಇಲ್ಲ ಅಂತ. ನೋಡ್ತೀವಿ, ನಾವು ನೋಡಿ ತಿಳಿಸ್ತೀವಿ. ಹೌದು ಸರ್, ಎಫೆಕ್ಟ್ ಆಗಿದೆ. ಯಾಕೆಂದ್ರೆ ನೋಡಿ, ನಾವು ಸರಿಯಾಗಿ ಸಿನಿಮಾಗಳು ಸುಮಾರು ಶೋಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಪ್ರೇಕ್ಷಕರ ಅಭಾವದಿಂದ. 50 ಜನ ಬಂದು ನಮ್ಗೆ ಖುಷಿನೇ. ಅಂತ ಟೈಮಲ್ಲಿ ಈ ಸಿನಿಮಾ ಬಂದಿದೆ. ಹೆಂಗೋ ಒಂದು ರೇಂಜ್ಗೆ ಒಂದು 2-3 ವಾರ ಹೋಗೋ ಸಿನಿಮಾನ ಈ ತರ ನೆಗೆಟಿವ್ ಕಾಮೆಂಟ್ಸ್ ಆಗ್ತಾ ಇದಾರೆ ಎಲ್ಲ. ಹಾಗಾಗಿ ಸ್ವಲ್ಪ ನಮ್ಗೆ ಒತ್ತಡ ಏಟ್ ಬೀಳುತ್ತೆ. ನಮ್ಮ ನಿರೀಕ್ಷೆಗೆ ರೀಚ್ ಆಗಕ್ ಆಗ್ತಾ ಇಲ್ಲ. ಖಂಡಿತ ಒಳ್ಳೆ ಸಿನಿಮಾ ಬರಲ್ಲ, ಸಿನಿಮಾಗೋಸ್ಕರ ಕಾಯ್ತಿದ್ರೆ ಅಂತ ಒಂದು ಸೂಪರ್ ಸ್ಟಾರ್ ಸಿನಿಮಾಗೋಸ್ಕರ ಕಾಯ್ತಾ ಇರ್ತೀರಿ ನೀವು. ಹೌದು. ಬಂದಾಗ ಈ ರೀತಿ ಮಾಡಿದಾಗ ನಿಮ್ಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಅದೇ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಅವ್ರು ಇಷ್ಟು ದೊಡ್ಡ ಸಿನಿಮಾ ಕನ್ನಡದವರೊಬ್ಬರು ಆ ಲೆವೆಲ್ ಬೆಳೆದಿದ್ದಾರೆ ಅಂತ ನಮ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನಮ್ ಕನ್ನಡದ ಹುಡುಗರು ಅಷ್ಟು ಬೆಳೆದಿದ್ದಾರೆ ಹುಡುಗ ಅನ್ಬಿಟ್ಟು ನಾವ್ ಎಂಕರೇಜ್ ಮಾಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ಅದು ಬಿಟ್ಟು ಖಾಲಿ ಕೆಲಸ ಮಾಡಬಾರ್ದು. ಆಗುತ್ತೆ ಸರ್, ಅವ್ರು ಹಾಕಿರೋ ಬಂಡವಾಳ ಬರುತ್ತೆ, ಕಲೆಕ್ಷನ್ ಬರುತ್ತೆ, ತೊಂದ್ರೆ ಇಲ್ಲ. ಸಂಡೇ ಹೌದು, ವೀಕೆಂಡ್ ಇರೋದ್ರಿಂದ ನಾಳೆ ನಾಡಿದ್ದೆಲ್ಲ ಚೆನ್ನಾಗಿ ಬರುತ್ತೆ ಕಲೆಕ್ಷನ್. ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ. ಆದಷ್ಟು ಚಿತ್ರಮಂದಿರದಲ್ಲಿ ದಯವಿಟ್ಟು ನೋಡಿ. ಯಾವುದೇ ಪೈರಸಿಗೆ ದಯವಿಟ್ಟು ಸಪೋರ್ಟ್ ಮಾಡಬಾರ್ದು. ಕೆಲವರು ಕಷ್ಟ ಬಿದ್ದು ಹಗಲು ರಾತ್ರಿ ನಿದ್ದೆ ಮಾಡಿ ನಿದ್ದೆ ಕೆಟ್ಟ ಕೆಲಸ ಮಾಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಎಷ್ಟು ಜನಗಳು ಶ್ರಮ ಇರುತ್ತೆ. ದಯಮಾಡಿ ಎಲ್ಲ ಥಿಯೇಟರ್ ಅಲ್ಲಿ ಬಂದು ನೋಡಿ, ಪ್ರೋತ್ಸಾಹ ಮಾಡಿ, ಒಂದು ಟಿಕೆಟ್ ಪರ್ಚೇಸ್ ಮಾಡಿ, ಒಂದೇನೋ ಕಾಂಟ್ರಿಬ್ಯೂಷನ್ ಕೊಡಿ ಅವ್ರಿಗೆ ಅಂತ ಕೇಳಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.